ನಮಸ್ಕಾರ ಸ್ನೇಹಿತರೆ, ನಾಗುಚಲಿ ವ್ಲಾಗಿನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಏಲಕ್ಕಿ ಗಿಡನ ಹೇಗೆ ಬೆಳೆಯೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಏಲಕ್ಕಿಯ ಪ್ರಯೋಜನ ತಿಳಿಸ್ತಾ ಇದ್ದೀನಿ. ಏಲಕ್ಕಿಯನ್ನು ಸಿಹಿ ಹಾಗೂ ಮಸಾಲೆ ಪದಾರ್ಥಗಳಿಗೆ ಉಪಯೋಗಿಸುವುದಲ್ಲದೆ ಆಯುರ್ವೇದದಲ್ಲಿ ಹಾಗೂ ಮನೆಯ ಮದ್ದಾಗಿ ಉಪಯೋಗಿಸಬಹುದು. ಏಲಕ್ಕಿಯನ್ನು ಉಪಯೋಗಿಸುವುದರಿಂದ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್, ರಕ್ತದೊತ್ತಡ ಹಾಗೂ ಸಕ್ಕರೆ ಅಂಶ ಕೂಡ ಕಡಿಮೆಯಾಗುತ್ತದೆ. ಪ್ರತಿದಿನ ನಾವು ಒಂದೆರಡು ಏಲಕ್ಕಿ ಜಗಿಯುವುದರಿಂದ ಬಾಯಿಯಲ್ಲಿ ಬರುವಂತಹ ದುರ್ವಾಸನೆ, ಉಳುಕುಹಲ್ಲು, ಕೆಟ್ಟ ಬ್ಯಾಕ್ಟೀರಿಯಾಗಳು ಕಡಿಮೆಯಾಗುತ್ತದೆ. ಇದರ ಜೊತೆಯಲ್ಲೇ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತದೆ. ಕುದಿಸಿದ ಏಲಕ್ಕಿ ನೀರನ್ನು ಕುಡಿಯುವುದರಿಂದ ವೇಟ್ ಲಾಸ್ಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಕೆಲವರಿಗೆ ಎಲೆ ಅಡಿಕೆ ತಿನ್ನುವಾಗ ತಲೆ ಸುತ್ತು ವಾಂತಿ ಬರೋ ಥರ ಆಗುತ್ತೆ. ಅವರು ಕೂಡ ಎಲೆ ಅಡಿಕೆ ಜೊತೆಗೆ ಏಲಕ್ಕಿಯನ್ನು ಅಗಿದು ತಿನ್ನೋದ್ರಿಂದ ಯಾವುದೇ ತಲೆ ಸುತ್ತು ವಾಂತಿ ಆಗೋದಿಲ್ಲ. ಇನ್ನು ಕೆಲವರಿಗೆ ಬಸ್ಗಳಲ್ಲಿ ಪ್ರಯಾಣ ಮಾಡುವುದರಿಂದ ತಲೆ ಸುತ್ತು ವಾಂತಿ ಆಗುತ್ತೆ. ಅವರು ಕೂಡ ಬಸ್ಗಳಲ್ಲಿ ಪ್ರಯಾಣ ಮಾಡುವಂಥವ್ರು ಒಂದೆರಡು ಏಲಕ್ಕಿನ ಬಾಯಲ್ಲಿ ಅಗಿಯೋದ್ರಿಂದ ಯಾವುದೇ ರೀತಿ ವಾಮಿಟಿಂಗ್ ಆಗೋದಿಲ್ಲ. ಇದಲ್ಲದೆ ನಾವು ಮನೆಯಲ್ಲಿ ಒಬ್ಬಟ್ಟು, ಪಾಯಸ, ಪೊಂಗಲು ಈ ಥರ ಯಾವುದೇ ಸಿಹಿ ಪದಾರ್ಥಗಳಿಗೆ ಏಲಕ್ಕಿ ಉಪಯೋಗಿಸದೆ ಆ ಅಡುಗೆ ಪರಿಪೂರ್ಣ ಅನಿಸೋದೇ ಇಲ್ಲ. ಅಡುಗೆಯಲ್ಲಿ ಏಲಕ್ಕಿಯು ತುಂಬ ಮಹತ್ವವಾದದ್ದು. ನೋಡಿ ಸ್ನೇಹಿತರೆ, ನಾನು ಈ ಏಲಕ್ಕಿ ಗಿಡನ ನಮ್ಮ ಮನೆಯ ಹಿತ್ತಲಲ್ಲೇ ಬೆಳೆಸಿದ್ದೇನೆ. ನಾನು ಈ ಏಲಕ್ಕಿ ಗಿಡನ ಬೆಳೆಸೋಕ್ಕೂ ಮುಂಚೆ ನಾನು ಈ ಗಿಡನ ಅಥವಾ ಮರನ ಏಲಕ್ಕಿ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಈ ಗಿಡದ ಪಕ್ಕದಲ್ಲಿ ಅರಿಶಿನ ಗಿಡ ಒಂದಿತ್ತು. ಅರಿಶಿನ ಗಿಡದ ಎಲೆ ಮತ್ತು ಇದರ ಎಲೆ ಅಷ್ಟಾಗಿ ಡಿಫ್ರೆನ್ಸ್ ಕಾಣ್ತಾ ಇರಲಿಲ್ಲ. ನೋಡೋದಕ್ಕೆ ಒಂದೇ ರೀತಿಯಾಗಿ ಕಾಣಿಸ್ತಾ ಇತ್ತು. ನಾನು ಈ ಏಲಕ್ಕಿ ಗಿಡನ ಧರ್ಮಸ್ಥಳದಿಂದ ಬರ್ತಾ ಸಕಲೇಶಪುರದ ಒಂದು ನರ್ಸರಿಯಲ್ಲಿ ತಂದಿದ್ದು. ಇದರ ಬೆಲೆ ಬರೀ 20 ರೂಪಾಯಿ ಅಷ್ಟೇ. ನಾನು ಈ ಗಿಡನ ಜುಲೈ ತಿಂಗಳಲ್ಲಿ ನೆಟ್ಟಿದ್ದೆ. ಈಗ ಇದು ಕೇವಲ 10 ತಿಂಗಳ ಗಿಡ ಅಷ್ಟೇ. ನಾನು ಈ ಗಿಡ ನೆಡುವಾಗ ಒಂದು ಕಂದು ಮಾತ್ರ ಬೆಳೆದಿತ್ತು. ಈಗ ಸುಮಾರು 14 ಕಂದುಗಳು ಬರೀ 10 ತಿಂಗಳಲ್ಲೇ ಬೆಳೆದಿವೆ. ಒಟ್ಟಾರೆ ನಾನು 3 ಸಸಿ ತಂದಿದ್ದೆ. 3 ಸಸಿಯಲ್ಲಿ ಒಂದು ಸಸಿ ನಾನು ನೆಟ್ಟೆ, ಇನ್ನು 2 ಸಸಿ ನಮ್ಮಮ್ಮ ಹೊಲ್ದ ಹತ್ರ ನೆಟ್ಟಿತ್ತು. ಆದರೆ ಬಿಸಿಲಿಗೆ ಅವು ಈ ಥರ ಬಂದಿಲ್ಲ, ಎಲ್ಲ ಒಣಗೋಗಿದ್ದಾವೆ. ಇದೇ ಚೆನ್ನಾಗಿ ಬಂದಿರೋದು. ಏನಂದರೆ ಇದಕ್ಕೆ ನೆರಳಿನ ಅವಶ್ಯಕತೆ ತುಂಬ ಇದೆ. ಫುಲ್ ಬಿಸಿಲಿಗೆ ಇದು ಬರಲ್ಲ. ಮತ್ತು ಅಡಿಕೆ ಗಿಡದಲ್ಲಿ ಆ ನೆರಳಿಗೆ ಚೆನ್ನಾಗಿ ಬರುತ್ತೆ. ಇದು ಅಡಿಕೆ ಗಿಡದಲ್ಲಿ ಹಾಕೋವಂಥವ್ರು ಹಾಕೋಬೋದು. ಈ ಗಿಡಕ್ಕೆ ನೆರಳು ಅರ್ಧ ಇದ್ದರೆ ಬಿಸಿಲು ಕೂಡ ಅರ್ಧ ಇರಬೇಕಾಗುತ್ತೆ. ಹೆಚ್ಚಾಗಿ ನೆರಳಿಗೂ ಬರಲ್ಲ ಮತ್ತು ಬಿಸಿಲಿಗೂ ಬರೋದಿಲ್ಲ. ಗಿಡ ಒಣಗೋಗ್ಬಿಡುತ್ತೆ, ಬೆಳೆಯೋದೇ ಇಲ್ಲ. ಈ ಗಿಡಕ್ಕೆ ನಾವು ಯಾವುದೇ ರಾಸಾಯನಿಕ ಗೊಬ್ಬರ ಕೊಟ್ಟಿಲ್ಲ, ಸಾವಯವ ಗೊಬ್ಬರನೇ ಮಾತ್ರನೇ ಉಪಯೋಗಿಸಿರೋದು. ಸಾಮಾನ್ಯವಾಗಿ ಮಲೆನಾಡು ಭಾಗಗಳಲ್ಲಿ ಬೆಳೆಯುವಂಥ ಏಲಕ್ಕಿ ಗಿಡನ ನಾನು ನಮ್ಮ ಮಧುಗಿರಿಯಲ್ಲಿ ಬೆಳೆದಿದ್ದೇನೆ ಅನ್ನೋದೇ ನನಗೆ ತುಂಬ ಖುಷಿ. ಓಕೆ ಸ್ನೇಹಿತರೆ, ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ ಪ್ಲೀಸ್.